ನಮಸ್ತೆ ಚಾಮರಾಜನಗರ. ಈ ದಿನ ನಾವು ಶ್ರೀಯುತ ರಾಮ್ ಶೆಟ್ಟಿರವರು ನಿವೃತ್ತ ಶಿಕ್ಷಕರು ಹಾಗೂ ನಾಟಿ ವೈದ್ಯರು ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನೀವು ನಿವೃತ್ತ ಶಿಕ್ಷಕರು ಅಂತ ಗೊತ್ತಾಗಿದೆ. ನೀವು ಜೀವನ ಪೂರ್ತಿ ಶಿಕ್ಷಕ ವೃತ್ತಿಯಲ್ಲಿದ್ರಿ. ಅದು ಬಿಟ್ಟು ನೀವು ನಾಟಿ ವೈದ್ಯರು. ಮೊದಲಿಂದನೂ ಈ ಒಂದು ಪದ್ಧತಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯಿಂದ ಬಂದಿರೋದು. ಈ ಒಂದು ವೃತ್ತಿನ ಹೇಗೆ ತಗೊಂಡ್ರಿ? ಇದಕ್ಕೆ ಏನು ಪ್ರೇರಣೆ ಸರ್ ನಿಮಗೆ? ಮೇಡಮ್, ಇದು ನಮ್ಮ ತಾಯಿ ತಂದೆ ಮಾಡ್ತಾ ಇದ್ರು. ಓಕೆ. ಔಷಧಿಗಳ ತರಬೇಕಾದ್ರೆ ಅವರು ನನ್ನನ್ನು ಜೊತೆಲಿ ಕರ್ಕೊ ಹೋಗ್ತಿದ್ರು ಕಾಡೊಳಗೆ. ಮತ್ತೆ ನನಗೆ ಒಂದು ಕಾಯಕ ಕೊಟ್ಟಿದ್ರು. ಏನು, ರಜದ ದಿನಗಳಲ್ಲಿ ಕಾಡಿನಲ್ಲಿ ಹೋಗಿ ಸುತ್ತಾಡೋದು, ಪರಿಸರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ರು ಅವರೇನೆ ಕರ್ಕೊಂಡೋಗಿ. ಹೀಗೆ ಈ ಗಿಡ ಇಂಥದ್ದು, ಈ ಗಿಡ ಇಂಥದ್ದು, ಈ ಗಿಡ ಇಂಥದಕ್ಕಾಗ್ತದೆ ಅಂತ ಹೇಳ್ತಾ ಇದ್ರು. ನಾನು ಚಿಕ್ಕ ಒಂದು 6-8 ವರ್ಷ ಇದಾಗಲೇ ನನ್ನನ್ನು ಜೊತೆಲಿ ಕರ್ಕೊ ಹೋಗ್ತಿದ್ರು. ಶನಿವಾರ ಭಾನುವಾರ ರಜಾ ಮತ್ತೆ ಸ್ಕೂಲಿಂದ ಬಂದ ಮೇಲೆ ನನ್ನಂತೂ ಕರ್ಕೊಂಡು ಜೊತೆಲಿ ಹೋಗ್ತಾ ಇದ್ರು. ನಮ್ಮ ಹೊಲ ಸುತ್ತಮುತ್ತ ಮತ್ತೆ ಅಲ್ಲಿ ಕಾಡು ಹತ್ತಿರದಲ್ಲಿತ್ತು. ಅಲ್ಲೆಲ್ಲ ನನಗೆ ಗಿಡಗಳ ಪರಿಚಯ ಜೊತೆಗೆ ಪ್ರಕೃತಿನೂ ನಾನು ಅಲ್ಲಿ ಆಹ್ವಾನಿಸ್ಕೊಂಡು ಸ್ವಾದ ಮಾಡಿಕೊಂಡೆ. ಪ್ರಕೃತಿನಲ್ಲಿ ಅದು ಯಾವ ಸ್ವಭಾವದಲ್ಲಿ ಬೆಳೀತದೆ, ಹೇಗೆ ಬೆಳೀತದೆ, ಅದರ ಬೆಳವಣಿಗೆ ಯಾವ ಮೂಲ ಆ ಪರಿಸರದಲ್ಲಿ ಹೇಗಿರ್ತದೆ ಅನ್ನೋತಕ್ಕಂಥದ್ದನ್ನ ನನಗೆ ನನ್ನ ತಂದೆ ತಾಯಿ ತಿಳಿಸ್ಕೊಟ್ರು. ಆಗ ನನಗೆ ಅದು ಒಂದು ರೀತಿ ಸಣ್ಣ ವಯಸ್ಸಿನಿಂದಲೂ ಒಂದು ವಿದ್ಯಾಭ್ಯಾಸ ಮಾಡೋದ ರೀತಿ ನನಗೆ ತರಬೇತಿ ಆಗ್ತದೆ ಮೇಡಮ್. ಅವರು ಏನು ಹೇಳ್ತಿದ್ರು, ಹೇಗೆ ಮಾಡ್ತಿದ್ರು ಅನ್ನೋದನ್ನ ಕೆಲವು ಮಾತ್ರ ನನಗೆ ಮೈಗೂಡ್ತು, ಎಲ್ಲವೂ ಮೈಗೂಡಲಿಲ್ಲ. ಅವರು ಹೇಳ್ದದೆಲ್ಲ ನನಗೆ ನನ್ನ ಮೈಗೂಡ್ಕೊತು. ಆವಾಗಿನಿಂದ ನಾನು ಅವರೇ ನನ್ನ ಕೈಲಿ ಇಂಥದ್ದು ತಗೋಬಾ ಅಂತ ಹೇಳಿದ್ರೆ ಅಂಥ ಔಷಧಿಗೆ ಇಂಥ ಡಿಸೆಂಟ್ರಿ ಆಗ್ತದೆ ಅಂತ, ಹೊಟ್ಟೆ ಕಳೀತದೆಪ್ಪ ಅಂತ ಯಾರು ಪೇಷಂಟ್ ಬಂದರೆ ಆ ಹೊಟ್ಟೆ ಕಳಿತಗೆ ಏನು ತೋರಿಸಿದನೋ ತಗೋಬಾ ಅಂತ ನಮ್ಮ ತಾಯಿ ತಂದೆ ಹೇಳ್ತಿದ್ರು. ಅದನ್ನು ನಾನು ತಂದು ಕೊಡ್ತಿದ್ದೆ. ತಂದು ಕೊಟ್ಟಾಗ ಅದು ಕೊಟ್ಟು ಅವರು ಸಕ್ಸಸ್ ಆಯ್ತಿತ್ತು. ಆಗ ಮಗನೇ, ಇದು ನಿನ್ನ ಕೈ ನಮ್ಮ ಕೈನ ರೀತಿಯೇ ಔಷಧಿ ಪ್ರಾಬಲ್ಯ ನಿನಗೆ ಹೆಚ್ಚುತ್ತಾ ಇದೆ, ನೀನು ಇದನ್ನು ಕಂಟಿನ್ಯೂ ಮಾಡ್ಕೋ ಅಂತ ಹೇಳೋರು. ಆಗ ನಾವು ವಿದ್ಯಾಭ್ಯಾಸನ ಮುಂದುವರಿಸ್ಕೊಂಡು ಅದನ್ನು ಮಾಡ್ತಾ ಬಂದೆ. ಮೇಷ್ಟ್ರಿ ಕೆಲಸ ಸಿಕ್ತು ಮೇಡಮ್. 1982ರಲ್ಲಿ ಸಿಕ್ತು. ಒಂದು ಕಾಡಂಚಿನ ಹಳ್ಳಿ, ಆ ಬೇಲ್ಕುಪ್ಪೆ ಮಾದೇಶ್ವರನ ದೇವಸ್ಥಾನದ ಕಾಡು, ಅದು ಆ ಕಾಡ ಅಂಚಿನ ಪ್ರದೇಶಕ್ಕೆ ಒಂದು ಊರಿಗೆ ಒಡಿಯನ್ಪುರ ಅಂದ್ಬಿಟ್ಟು ನಂಜನಗೂಡು ತಾಲೂಕು ಕಾಡಂಚಿನ ಗ್ರಾಮಕ್ಕೆ ನಾನು ಶಿಕ್ಷಕನಾಗಿ ನೇಮಕ ಆಯಿತು. ಅಲ್ಲಿ ಹೋದಾಗ ಸ್ಕೂಲು ಮೂರು ತಿಂಗಳಿಂದ ಮುಚ್ಚಿತ್ತು. ಅಲ್ಲಿ ಸಿಂಗಲ್ ಟೀಚರ್ ಸ್ಕೂಲ್ ಇತ್ತು ಆವಾಗ. ಅಲ್ಲಿಗೆ ಹೋದಾಗ ನಾನು ಒಂದು ವಾರ 15 ದಿನ ಮಕ್ಕಳು ಸ್ಕೂಲಿಗೆ ಯಾರೂ ಬರಲಿಲ್ಲ. ಅನಂತರ ನಾವು ಮಕ್ಕಳು ಪ್ರತಿಯೊಬ್ಬ ಮಕ್ಕಳ ಮನೆಗೂ ಹೋಗಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಕ್ಲಾಸ್ ಶುರು ಮಾಡಿದೆ. ಅಲ್ಲಿ 16 ವರ್ಷ ನಾನು ಸೇವೆಯನ್ನು ಮಾಡಿದೆ. ಜೊತೆಗೆ ಅಲ್ಲಿ ಯಥೇಚ್ಛವಾಗಿ ಗಿಡಮೂಲಿಕೆಗಳು ಸಿಗ್ತಿತ್ತು. ಆ ಪರಿಸರದಲ್ಲಿ ಭಾಳ ಚೆನ್ನಾಗಿತ್ತು. ಆ ಪರಿಸರದಲ್ಲಿ ನಾನು ದನಗಳಿಗೆ ಔಷಧಿಯನ್ನು ಕೊಡೋಕ್ಕೆ ಶುರು ಮಾಡಿದೆ. ಅನಂತರ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಈ ಜಾಂಡೀಸ್ಗೆಲ್ಲ ಔಷಧಿ ಅಲ್ಲಿ ಯಥೇಚ್ಛವಾಗಿ ಜನಗಳಿಗೆ ಆಗ್ತಿತ್ತು, ಅಲ್ಲೆಲ್ಲ ಕೊಡ್ತಿದ್ದೆ. ದನಗಳಿಗೆಲ್ಲ ಎತ್ತ ಕಾಯಿಲೆ ದೊಡ್ಡ ರೋಗ ಬಂದರೂ ಸಹ ನಾನೇ ಔಷಧಿ ಕೊಟ್ಟು ಗುಣ ಮಾಡ್ತಿದ್ದೆ. ಏನು ಸಿಕ್ತು ಎಲ್ಲ ಔಷಧಿಗಳು ಅಲ್ಲೇ ಸಿಕ್ತಿತ್ತು. ನಾವೇನು ಪನ್ಸರಿ ಸಾಮಾನುಗಳು ಕೆಲವಕ್ಕೆ ಮಾತ್ರ ಬಳಸ್ತಿದ್ದು ಹೊರತು ಎಲ್ಲವನ್ನು ಸಂಪೂರ್ಣ ಗಿಡಮೂಲಿಕೆಗಳನ್ನೇ ನಾವು ಬಳಸೋದು. ಸಿಕ್ತಾಯಿತ್ತು, ಯಥೇಚ್ಛವಾಗಿ ಸಿಗ್ತಾಯಿತ್ತು. ಅಶ್ವಗಂಧ, ಶತಾವರಿ ಇವೆಲ್ಲ ಕಾಡಲ್ಲೇ ಸಿಕ್ತಿತ್ತು ನನಗೆ. ಅವನ್ನೆಲ್ಲ ಅಲ್ಲಿ ಸದುಪಯೋಗ ಪಡಿಸ್ಕೊಂಡು ಅಲ್ಲಿ ಜನಗಳಿಗೆ ನಾನು ಆರೋಗ್ಯಕರವಾದಂಥ ಔಷಧಿಗಳನ್ನು ಕೊಟ್ಟು ಅಲ್ಲಿ ಬಹಳ ಪ್ರಚಲಿತವಾದೆ. ನಾನು ಜನಗಳು ಕೊಡೋದಕ್ಕಿಂತ ದನಗಳಿಗೆ ಕೊಡೋಕ್ಕೆ ನಾನು ಸುತ್ತಮುತ್ತ ಒಂದು ಸುಮಾರು ಮುತ್ತಿಗೆ ಉಂಡಿ ಅಂತ ಇದೆ ದೂರದಲ್ಲಿ, ಒಂದು 10 ಕಿಲೋಮೀಟರ್ ದೂರದಲ್ಲಿ ಆ ಊರುಗಳು, ಸುಮಾರು ಸುತ್ತಮುತ್ತ ಊರುಗಳು ನನಗೆ ಔಷಧಿಗೆ ಪ್ರಚಲಿತವಾಗಿ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ನೀವು ಸ್ಕೂಲ್ ಮಾಡಿದ್ರೆ ಚಿಂತೆ ಇಲ್ಲ, ನಮ್ಮ ದನ ಕರುಗಳಿಗೆ ನಮಗೆ ಔಷಧಿ ಕೊಡಿ ಅಂತ ಇದ್ರು. ವೆಟರ್ನರಿ ಡಾಕ್ಟ್ರು ಕೂಡ ಸಹ ನನ್ನ ಹತ್ರ ಕಳಿಸ್ತಾ ಇದ್ರು. ಅಲ್ಲಿ ಒಡೆನ್ಪುರದಲ್ಲಿ ಒಬ್ರು ಮಾಸ್ಟರ್ ಇದ್ದಾರೆ, ಅವ್ರಿಗೆ ತೋರಿಸಿ ಅಂತಿದ್ರು. ಹಾಗೆಲ್ಲ ಸಕ್ಸಸ್ ಆಗಿ ಅಲ್ಲಿ ಭಾಳ ನನ್ನ ಸೇವೆ ಗಣನೀಯವಾಗಿ ಅಲ್ಲಿ ವೃದ್ಧಿ ಆಯಿತು ಮೇಡಮ್. ಅದನ್ನು ನಾನು ಟೌನು ಬಂದಾಗ ದನಗಳು ಕೊಡ್ತಾ ಇಲ್ಲ,
ಈಗ ಜನಗಳಿಗೆ ಕೊಡ್ತಾ ಇದ್ದೀನಿ. ನನಗೆ ಈಗ 70 ವರ್ಷ. ಸರಿ ಸರ್. ನನಗೆ 60 ವರ್ಷದಿಂದ ನಾನು ಔಷಧಿಯನ್ನು ಕೊಡ್ತಾ ಇದ್ದೀನಿ. ಲಕ್ಷಾಂತರ ದನಗಳಿಗೆ ಗುಣ ಮಾಡಿದ್ದೀನಿ ಮೇಡಮ್. ಓಕೆ. ಯಾಕಂದರೆ ಅಲ್ಲಿ ದನಗಳೇ ಜಾಸ್ತಿ, ಒಬ್ಬೊಬ್ಬರ ಹತ್ರ 100-200 ದನಗಳಿದ್ದ ನಾನು ಹೋದಾಗ. ಅಲ್ಲಿ ಕಾಡು ಅಂಚಿನ ಇದ್ದರಿಂದ ದನಗಳು ನಮ್ಮ ನಾಟಿ ದನಗಳು, ನಾಡಹಸುಗಳು ಅವಳು ಭಾಳ ಚೆನ್ನಾಗಿತ್ತು, ಭಾಳ ವೃದ್ಧಿ ಆಯಿತು ಮೇಡಮ್. ಆ ದನಗಳಿಗೆ ಮಾಡಿದಂಥ ಪುಣ್ಯ ಇವತ್ತು ನನಗೆ ಭಾಳ ಈ ಮಟ್ಟಕ್ಕೆ ತಂದಿದೆ ಮೇಡಮ್. ಈಗ ನಾನು ಜನಗಳಿಗೆ ಮಾಡ್ತಾ ಇದ್ದೀನಿ ಮೇಡಮ್. ಜಾಂಡೀಸ್ಗೆ ಹೆಸರುವಾಸಿಗೆ ಔಷಧಿ ಕೊಡ್ತಾ ಇದ್ದೀನಿ, ಜಾಂಡೀಸ್ಗೆ ಕೊಡ್ತಾ ಇದ್ದೀನಿ. ಅನಂತರ ಕೆಲವು ಈ ಎಲ್ಲೂ ಹೋಗದೆ ಇರ್ತಕ್ಕಂಥ ಪದರ ಜ್ವರ ಅಂತ ಹೇಳ್ತಾರಲ್ಲ, ಅದೇ ನಾವು ಟೈಫಾಯ್ಡ್ ಅಂತಲ್ವ, ಅದೆಲ್ಲ ಹೋಗ್ತದೆ ನಮ್ಮ ಔಷಧಿನಲ್ಲಿ. ಕೆಲವು ಚರ್ಮ ಕಾಯಿಲೆಗಳೆಲ್ಲ ಹೋಗ್ತವೆ. ತಲೆಯಲ್ಲಿ ಬರ್ತಕ್ಕಂಥ ಕಾಪು, ಈ ಕ್ವಾಸ್ಟ್ಯಾಗಳಿಗೆಲ್ಲ ಕೊಡ್ತೀನಿ. ಎಲ್ಲ ಸುಮಾರು ಕಾಯಿಲೆಗಳಿಗೆ ಕೊಡ್ತೀನಿ ಮೇಡಮ್. ಈಗ ಗಿಡಮೂಲಿಕೆ ಅಭಾವ ಇರೋದ್ರಿಂದ ಸಾಧ್ಯವಾದಷ್ಟನ್ನ ಕವರ್ ಮಾಡ್ತಾ ಇದ್ದೀನಿ ಮೇಡಮ್. ಈಗಲೂ ಗಿಡಮೂಲಿಕೆಗಳನ್ನ ನೀವು ಕಾಡಿನಿಂದ ತರಿಸ್ಕೊತಾ ಇದ್ದೀವಿ. ಕೆಲವು ಬೆಳೆಯಕ್ಕೆ ನಮಗೆ ಇಲ್ಲಿ ಅವಕಾಶ ಇಲ್ಲ ಮೇಡಮ್, ನಮಗೆ ಜಮೀನೇನು ಇಲ್ಲ. ಜಮೀನು ಇದ್ರೆ ನಾನೇ ಬೆಳಿತೀನಿ, ಬೆಳೆದಿರ್ತಕ್ಕಂಥದ್ನ ಹುಡುಕಿ ನಾವು ತರಬೇಕು ಮೇಡಮ್, ಮಾಡ್ತಾ ಇದ್ದೀವಿ. ಅಂದ್ರೆ ದಿನಾಗ್ಲೂ ನಿಮ್ಗೆ ಎಷ್ಟು ಜನ ದಿನ ಒಂದು 30 ಜನ ಬರ್ತಾರೆ, 30ರಿಂದ 50 ಜನ ಬರ್ತಾರೆ ಮೇಡಮ್. ಹೋಗ್ಲಿಕ್ಕೆ ಬರ್ತಾರೆ ಮೇಡಮ್. ನಿಮ್ಮ ಹತ್ರ ಬಂದಿರೋರು ಎಲ್ಲರೂ ಆಲ್ಮೋಸ್ಟ್ ಸಕ್ಸಸ್ ಆಗಿದೆ? ಎಲ್ಲರಿಗೂ ಸಕ್ಸಸ್ ಆಗಿದೆ ಮೇಡಮ್. ನಾವು ಬಡವರ ಡಾಕ್ಟ್ರು, ಬಡವರ ಬಂದು ಕೊಡ್ತಾರೆ ದುಡ್ಡನ್ನ. ನಾನು 100 ರೂಪಾಯಿ ಪೇ ಮಾಡಿದ್ದೀನಿ, ಆದ್ರೂ ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಸೇವೆ ಮಾಡ್ತಿದ್ರಿ. ಕೊಡೋರ್ ಕೈಲಿ ಇಸ್ಕೊತೀನಿ, ಕೊಡದವ್ರ ಕೈಲಿ ನಾನೇನು ಕೇಳಕ್ ಹೋಗಲ್ಲ. ಅದು ಒಂದ್ ರೀತಿ ನನಗೂ ಖರ್ಚಿದೆ, ಶ್ರಮ ಇದೆ. ಈ ಬಹಳ ಇನ್ನೆಲ್ಲೇ ನಮಗೆ ಬೇಕಾದಷ್ಟು ಜನ ನಮ್ಮ ಹಿಂದೆ ಕೆಲಸ ಮಾಡ್ತಾರೆ, ಮನೆಯವರೆಲ್ಲ ಕೆಲಸ ಮಾಡ್ತಾರೆ. ಆದ್ರೂ ಅದಕ್ಕೆ ಮಾಡ್ಲೇಬೇಕು. ಅದಕ್ಕೆ ಸಕ್ಕಂತ ಮೌಲ್ಯ ನಂಗೆ ಸಿಗ್ಲಿಲ್ಲ ಅಂದ್ರೂ ನನಗೆ ಕೊಟ್ಟು ಗುಣ ಮಾಡುವಂತಹ ಒಂದು ತೃಪ್ತಿ ಇದೆ ನನಗೆ. ಭಗವಂತ ನನಗೆ ಇದು ಮಾಡು ಅಂತ ಹೇಳಿದಾನೆ, ಮಾಡ್ತಾ ಇದ್ದೀರಿ. ಅದು ಒಳ್ಳೇದು ಕೆಟ್ಟದು ಎಲ್ಲ ಭಗವಂತನಿಗೆ ಸೇರಿದ್ದು ಅಂತ ಅವನ ಹೆಸರು ಹೇಳಿ ನಾನು ಬೆಳಗ್ಗೆ ಎದ್ದು ಅವನು ಪ್ರಾರ್ಥನೆ ಮಾಡಿ, ಇದೆಲ್ಲ ದೈವ ಭಕ್ತಿಯಿಂದ ನಡೀತಕ್ಕಂಥದ್ದು ಮೇಡಮ್. ನಮ್ಮದು ಔಷಧಿ 99 ಭಾಗ ಮಾಡಿದ್ರೆ ನಮ್ಮ ದೈವತ್ವ ಒಂದು 10 ಭಾಗನೇರೋ ಅವ್ರಿಗೆ ಮಾಡ್ತದೆ. ಆ ದೈವತ್ವದಿಂದ ನಾವು ಇವತ್ತಿನ ಈ ಮಟ್ಟಕ್ಕೆ ಬಂದಿದ್ದೀವಿ. ಒಳ್ಳೆ ಮನಸ್ಸಿನಿಂದ ಸೇವೆ ಮಾಡ್ತಾ ಇದೀವಿ ಮೇಡಮ್. ಒಳ್ಳೆ ಮನಸ್ಸು, ಒಳ್ಳೆ ಹೃದಯದಿಂದ ಅವರಿಗೆ ಒಳ್ಳೇದಾಗಲಿ ಅಂತ ನೆನೆಸಿ, ಅವರ ಮನಸ್ಸನ್ನು ಸಹ ತಿಳಿಗೊಳಿಸಿ, ಅವ್ರಿಗೆ ಆ ರೀತಿ ಗುಣ ಆಗ್ತಕ್ಕಂಥ ಮಾತುಗಳನ್ನು ಆಡಿ, ಅವ್ರು ಏನೇ ಕಷ್ಟ ಬಂದಿರ್ತದೆ, ನಾನು ಸತ್ತೋಗ್ತೀನಿ ಅಂತಕ್ಕಂಥವ್ರು ಬಂದಿರ್ತಾರೆ ಮೇಡಮ್ ನನ್ನ ಹತ್ರಕ್ಕೆ. ನಿಜವಾಗ್ಲೂ ಅವ್ರಿಗೆ ನಿಮಗೆ ಏನೂ ಆಗಲ್ಲ, ನಿಮ್ಮ ಮನಸ್ಸು ಅವ್ರಿಗೂ ನಿಶ್ಚಯಿಸ್ಬಿಟ್ಟಿರ್ತಾರೆ. ಅವ್ರಿಗೆ ನಾವು ಧೈರ್ಯ ಹೇಳ್ತೀನಿ, ನೀವು ಏನೂ ಆಗೋದಿಲ್ಲ, ನಾನು 5 ನಿಮಿಷದಲ್ಲಿ ಗುಣ ಮಾಡ್ಕೊಡ್ತೀನಿ, ನೀವು ಕುಡಿದ ತಕ್ಷಣ ನೀವು ಗುಣ ಆಗ್ತೀರಿ ಅಂತ. ಅಂದರೆ ಭಗವಂತ ಅದೇ ರೀತಿ ಗುಣ ಆಗ್ತದೆ ಮೇಡಮ್. ಸರಿ, ಆ ಔಷಧಿನಲ್ಲಿ ಅದೇ ರೀತಿ ಗುಣ ಆಗ್ತದೋ ಅದು ಸಂಜೀವಿನಿ ಮೇಡಮ್. ನಮಗೆ ಆ ಭಗವಂತ ನಾನು ಹೇಳ್ತೀನಿ, ಓಂ ಭಗವತೆ ವಸುದೇವ ಧನ್ವಂತರಿಯೇ ನಮಃ. ಅಮೃತ ಕಳಶಸ್ಥಾಯ ಸರ್ವಭಯ ನಿವಾರಣೆಯ ಸರ್ವರೋಗ ನಿವಾರಣೆಯ ಸರ್ವಭಯ ವಿನಾಶಾಯ ತ್ರಿಲೋಕಪತಿಯೇ ತ್ರಿಲೋಕನಿಧಿಯೇ ಮಹಾವಿಷ್ಣು ಸ್ವರೂಪನ ಶ್ರೀ ಔಷಧಿ ಚಕ್ರ ನಾರಾಯಣೇ ನಮೋಸ್ತುತೆ ಅಂತ ಅವ್ರಿಗೆ ಹರಸಿ ಆ ಭಗವಂತನ ಸ್ತೋತ್ರ ಮಾಡಿ, ಆ ಧನ್ವಂತರಿಯ ಸ್ತೋತ್ರ ಮಾಡಿ, ಮಹಾವಿಷ್ಣುವಿನ ಸ್ತೋತ್ರ ಮಾಡಿ ಕೊಟ್ಟರೆ ಅದು ನಿಜವಾಗ್ಲೂ ಗುಣ ಆಗೋಯ್ತದೆ ಮೇಡಮ್. ಔಷಧಿ ಸಂಜೀವಿನಿ ಜೊತೆ ಮಾತಿನ ಸಂಜೀವಿನಿ ನೀವು ಧಾರೆ ಎರಿತೀವಿ ಮೇಡಮ್. ಈಗ ಧಾರೆ ಎರೆದು ಅವ್ರ ಮನಸ್ಸನ್ನ ತಿಳಿ ಮಾಡಿ, ಅವ್ರಿಗೆ ಧೈರ್ಯ ತುಂಬಿ, ಅವ್ರು ನಂಗೆ ಏನು ಆಗಲ್ಲ ಅನ್ನೋ ಒಂದು ಶಕ್ತಿ, ಸಮಾಧಾನ ಸಿಕ್ಕಿದಾಗ ಅವ್ರು ನಾಳೆ ಖುಷಿಯಾಗಿ ನಗ್ತಾ ಬಂದಿರ್ತಾರೆ. ರೋಗ ನಮ್ಮ ಸಮಾಧಾನದಲ್ಲೇ ಹೊಂಟೋಗಿರ್ತದೆ ಮೇಡಮ್. ಈ ರೀತಿ ನಾನು ಸಮಾಜದಲ್ಲಿ ಒಂದು ಸಣ್ಣ ಸೇವೆ, ಅಳಿಲು ಸೇವೆಯನ್ನ ಮಾಡ್ತಾ ಇದ್ದೀನಿ ಮೇಡಮ್. ಬಹಳ ಕಷ್ಟ ಇದೆ ಮೇಡಮ್. ಈಗ ಔಷಧಿ ತರಬೇಕು ಅಂದ್ರೆ ಬೆಟ್ಟ ಗುಡ್ಡಗಳಿಗೆ ಹೋಗಿ ಹುಡುಕಿ ತರಬೇಕು ಮೇಡಮ್. ಕಲ್ಲರಗಿನ ಗಿಡ ಅಂದ್ಬಿಟ್ಟಿದೆ. ಅಂದ್ರೆ ಕಲ್ಲರಗಿನ ಗಿಡ ಅಂದ್ರೆ ಕಲ್ಲನ್ನ ಕರಗಿಸಂತಕ್ಕಂಥದ್ದು. ಅದು ಹಿಂದೆ ನಮ್ಮ ಹಿರಿಯವ್ರು ಹೇಳಿರೋದು, ಕಲ್ಲರಗು, ಕಲ್ಲು ಅರಗನ ಗಿಡ, ಕಲ್ಲು ಕರಗುವ ಗಿಡ. ಆ ಗಿಡನ ನಾವು ಈ ಕಿಡ್ನಿ ಸ್ಟೋನ್ಗಳಿಗೆ, ಈ ಪಿತ್ತಕೋಸು ಕಲ್ಲಿದ್ರೆ ಅಂತವುಗಳಿಗೆ ಎಲ್ಲ ಕೊಟ್ರೆ ಅದೆಲ್ಲ ಕ್ಲಿಯರ್ ಆಗೋಯ್ತದೆ ಮೇಡಮ್. ಅದಕ್ಕೆ ಅನುಪಾನಗಳ ಕೆಲವು ಈ ಬಾಳೆದಿಂಡನ ರಸ, ಈ ಕಸುವಿನ ದಂಟನ್ನ
ಪಲ್ಯ ಮತ್ತು ಎಳ್ನೀರು ಮಜ್ಜಿಗೆ ಇವುಗಳು ಅವಕ್ಕೆ ಅನುಪಾನಗಳನ್ನ ಕೊಟ್ಟರೆ ಅದು 15 ದಿನದಲ್ಲಿ ಒಂದು 10 mm ಇದ್ದರೂ ಅದು ಕರಗಿ 3 mm ಬಂದಿರ್ತದೆ ಮೇಡಮ್. ಕರಗಿ ರೀಸಸ್ ಕ್ರಮೇಣವಾಗಿ ದಿನ ಕರಗ್ತದೆ ಮೇಡಮ್, ಪ್ರಸಾರ ಆಗ್ತದೆ. ಆಮೇಲೆ ಇಲ್ಲಿ ನಮ್ಮಲ್ಲಿ ಈ ಕೊಮ್ಮೆ ಗಿಡ ಅಂತ ಇದೆ, ಕರಿ ಕೊಮ್ಮೆ ಬಿಳಿ ಕೊಮ್ಮೆ ಅಂತ. ಆ ಕೊಮ್ಮೆ ಗಿಡ ಈ ಕಲ್ಲರ್ಗನೆ ನಮ್ಮ ಕಿಡ್ನಿಲಿ ಕಲ್ಲಿರೋದಕ್ಕೆ ದಿವ್ಯ ಔಷಧಿಗಳು, ಈ ಗಿಡಮೂಲಿಕೆಗಳು. ನಮ್ಮ ಶರೀರದಲ್ಲಿ ಯಾವುದೇ ಒಂದು ಅಂಗ ಇದ್ದರೂ ಮೇಡಮ್, ದೇಹ ಮತ್ತು ಲೋಕ ಎರಡೂ ಒಂದೇ ಥರನಾದ ಮೂಲ ಘಟಕಗಳಿಂದ ಸೃಷ್ಟಿಸಲ್ಪಟ್ಟಿವೆ. ದೇಹದಲ್ಲಿ ಏನಾದರೂ ವ್ಯತ್ಯಾಸ ಕೊರತೆಯಾದಲ್ಲಿ ಪ್ರಕೃತಿಯಲ್ಲಿ ಸಿಗುವ ಸರಿಸಮಾನವಾದಂಥ ಮೂಲಿಕೆಯನ್ನು ಉಪಯೋಗಿಸುವುದರಿಂದ ಕೊರತೆ ನಿವಾರಿಸಲ್ಪಡುತ್ತದೆ ಅಂತ ನಮ್ಮ ಆಯುರ್ವೇದಕ್ಕೆ ಹೇಳಿದ್ದಾರೆ ಮೇಡಮ್. ಅದರಂತೆ ಒಂದು ಈ ಕಿಡ್ನಿಗೆ ಒಂದು ಗಿಡ ಇದೆ, ನಮ್ಮ ಮೂತ್ರಕೋಶಕ್ಕೆ ಒಂದು ಗಿಡ ಇದೆ, ನಮ್ಮ ಹೃದಯಕ್ಕೆ ಒಂದು ಗಿಡ ಇದೆ. ಆ ಗಿಡಗಳನ್ನು ನಾವು ತಂದು ಸದುಪಯೋಗ ಪಡಿಸ್ಕೊಂಡ್ರೆ ಮೇಡಮ್ ನಮ್ಮ ದೇಹ ಶುದ್ಧಿ ಆಗ್ತದೆ ಮೇಡಮ್. ಮತ್ತು ಯಾವ ನಾವು ರೋಗಗಳಿಂದ ಮುಕ್ತರಾಗ್ಬೋದು ಮೇಡಮ್. ಈ ತಲೆನೋವು ಬರ್ತದೆ, ತಲೆನೋವಿಗೆ ಒಂದು ಈಗ ರಸ ಕಣ್ಣಿಗೆ ಡ್ರಾಪ್ ಆಗ್ತದೆ, ತಲೆನೋವು ಹೊರಟೋಗ್ತದೆ ಮೇಡಮ್, ಏನು ಬರೋದಿಲ್ಲ. ಸರಿ, ಇಂತಹ ಒಂದು ಸಮಸ್ಯೆಗಳನ್ನೆಲ್ಲ ನಮ್ಮ ಪ್ರಕೃತಿ ನಮಗೆ ದೈವದತ್ವವಾಗಿ ಕೊಟ್ಟಿದೆ ಮೇಡಮ್. ಇದು ಪ್ರಕೃತಿನೇ ಕೊಟ್ಟಿರೋದು, ಇನ್ಯಾವುದೂ ಕೊಟ್ಟಿಲ್ಲ ಮೇಡಮ್. ನಾವು ಪ್ರಕೃತಿ ಸಿಗ್ತಕ್ಕಂಥ ಮೂಲ ಸಸ್ಯಗಳನ್ನು ನಾವು ಉಪಯೋಗಿಸೋದ್ರಿಂದ, ನಾವು ಬೆಳಗ್ಗೆ ಎದ್ದು ಊಟ ಮಾಡ್ತೀವಲ್ಲ ಮೇಡಮ್, ಸಸ್ಯ ಮೂಲ. ಪ್ರತಿಯೊಂದು ನಾವು ಸಸ್ಯ ಮೂಲನೇ ಅಲ್ವ ಮೇಡಮ್. ಈ ದೇಹಕ್ಕೆ ಆ ಸಸ್ಯದಿಂದ ಬರ್ತಕ್ಕಂಥ ರಸಗಳು ಅಂದರೆ ಆ ಮೂಲಿಕೆಗಳ ರಸ ನಮ್ಮ ದೇಹಕ್ಕೆ ಹಿತವಾಗಿ ನಮ್ಮ ದೇಹದಲ್ಲಿ ಏನೇ ಕಷ್ಟ ಇದ್ರೂ ಗುಣ ಮಾಡ್ತಕ್ಕಂಥ ಒಂದು ಪ್ರಕೃತಿಯನ್ನು ದೇವರು ನಮಗೆ ನಿರ್ಮಾಣ ಮಾಡಿದ್ದಾರೆ ಮೇಡಮ್. ಆ ಪ್ರಕೃತಿ ನಾವು ಇವತ್ತು ನಾಶ ಮಾಡ್ತಾ ಇದ್ದೀವಿ. ಇವತ್ತು ಉಳಿಸ್ಕೋಬೇಕು ಮೇಡಮ್. ಅನೇಕ ಗಿಡಗಳು ಅಳಿವಿನ ಅಂಚಿನಲ್ಲಿ ಇವೆ ಮೇಡಮ್. ನನಗೆ ಗೊತ್ತಾದ ಮಟ್ಟಿಗೆ ಈಗ 10 ವರ್ಷದಲ್ಲಿ ಇದ್ದಂಥ ಗಿಡಮೂಲಿಕೆ ಈಗ ನನಗೆ ಸಿಗ್ತಾ ಇಲ್ಲ. ಅದು ಬೆಳೆಸ್ತೀನಿ ಅಂದರೆ ನಂಗೆ ಜಮೀನಿಲ್ಲ. ನನಗೂ ಒಂದು ಆಸೆ ಇದೆ, ಇಲ್ಲಿ ಚಾಮರಾಜನಗರದಲ್ಲಿ ಒಂದು ಸಸ್ಯವನವನ್ನು ನಿರ್ಮಾಣ ಮಾಡಬೇಕು ಅಂತ. ಚಾಮರಾಜೇಶ್ವರನ ಸಸ್ಯಕಾಶಿ ಅಂತ ಮಾಡಬೇಕು ಅಂತ ಆಸೆ ಇದೆ. ನಾನು ಟ್ರೈ ಮಾಡ್ತಾ ಇದ್ರೆ ನನಗೆ ಸಿಗ್ತಾ ಇಲ್ಲ. ಕೈಗೂಡಿಸಿದ್ರೆ ನಾನು ನಿಜವಾಗ್ಲೂ ಮಾಡ್ತೀನಿ ಮೇಡಮ್, ನಿಜವಾಗ್ಲೂ ಮಾಡ್ಬೋದು. ಹಣ ಕೊಡಕ್ಕಾಗದೇ ಇರ್ತಕ್ಕಂಥವ್ರಿಗೂ ಸೇವೆಯನ್ನು ಸುಲಭವಾಗಿ ಒದಗಿಸ್ಬೋದು ಮೇಡಮ್. ಸರ್, ಈಗ ನೀವು ಬಾಲ್ಯದಿಂದಲೇ ನಿಮ್ಮ ತಂದೆ ತಾಯಿಯಿಂದ ಇದನ್ನ ಕಲ್ತು ಬಂದು ಈ ಸೇವೆ ಮಾಡ್ತಾ ಇದ್ದೀರಾ. ನಿಮ್ಮ ನಂತರ ನಿಮ್ಮ ಶಿಷ್ಯರಾಗಿ ಯಾರನ್ನಾದ್ರೂ ಮಾಡ್ಕೊಂಡಿದ್ದೀರಾ? ಮನೆಯಲ್ಲಿ ನನ್ನ ಮಕ್ಕಳೆಲ್ಲ ಮಾಡ್ತಾರೆ ಮೇಡಮ್. ಮಕ್ಕಳೆಲ್ಲ ಕಲ್ತಿ ಎಲ್ಲದನ್ನು ಮುಂದುವರಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ ಸರ್ ಕೇಳಕ್ಕೆ. ಆ ಒಂದು ಪರಂಪರೆ ಮುಂದುವರಿತಾ ಇದೆ, ನಾಟಿ ವೈದ್ಯ ಪರಂಪರೆ. ಈಗ ನಮ್ಗೆ ತುಂಬಾ ಕಷ್ಟ, ಎಲ್ಲಾ ಇಂಗ್ಲಿಷ್ ಡಾಕ್ಟರ್ಗಳು ಇದಾರೆ ಹೊರತು ನಾಟಿ ವೈದ್ಯರು ಸಿಕ್ಕೋದೇ ಕಷ್ಟ. ಅಂತದ್ರಲ್ಲಿ ಇದು ನಮ್ ಪುಣ್ಯ, ನಮ್ ಚಾಮರಾಜನಗರದಲ್ಲಿ ನೀವಿದ್ದೀರಾ. ಇದು ಮುಂದೆನೂ ಮುಂದುವರಿತಿದೆ ನಿಮ್ಮ ಮಕ್ಕಳಿಂದ ಅಂತ. ಸರ್, ಈ ಒಂದು ಅಮೂಲ್ಯವಾದ ಸಮಯನ ನೀವು ನಮಗೋಸ್ಕರ ಕೊಟ್ಟಿದ್ದಕ್ಕೆ ನಮ್ಮ ಹಸಿರು ಪಡೆ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು.